ವಿಷಾದನೀಯ ಚಿಕ್ಕಬಳ್ಳಾಪುರದ ಚರಿತ್ರೆ ಪುಟಗಳಲ್ಲಿ ಒಂದು ಕಪ್ಪು ಅಕ್ಷರಗಳಲ್ಲಿ ಬರೆಯುವಂತಹ ಒಂದು ವಿದ್ಯಮಾನ ನಿನ್ನೆ ಆಗಿದ್ದು ನಿಜಕ್ಕೂ ಬೇಜಾರ್ ತರುವಂತಹ ಕೆಲಸ. ಇದು ತಪ್ಪು. ಏನೇ ಆಗಿರೋದು ಮೊದಲನೇದಾಗಿ ನಾನೇನ್ ಹೇಳ್ತೀನಿ, ನಮ್ಮ ಒಂದು ಸಮುದಾಯದ ಹುಡುಗರು ಏನೇ ನೋವಾಗಿದ್ರು ಸಹ ಆ ವೇದಿಕೆಯಲ್ಲಿ ಯಾರನ್ನೇ ಆಗ್ಲಿ, ಅದು ಶಾಸಕರಾಗಿರ್ಬೋದು ಇನ್ನೊಬ್ರಾಗಿರ್ಬೋದು, ಆ ವೇದಿಕೆಯಲ್ಲಿ ಒಂದು ಪ್ರಶ್ನೆ ಮಾಡೋದೋ ಇನ್ನೊಂದು ಸಾಂಕೇತಿಕವಾಗಿ ಒಂಥರ ಅಲ್ಲೇ ಏನೋ ತೀರ್ಮಾನ ಆಗ್ಬೇಕು ಅಂತ ಹೊರಟಿದ್ದು ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಯಾರು ಯಾವ ರೀತಿ ಬೇಕಾದ್ರೂ ತಗೊಂಬೋದು. ಯಾಕಂತಂದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಅರ್ಪಿಸ್ತಾ ಇರುವಂತಹ ದಿನ, ಯಾವತ್ತೂ ಇಲ್ಲದಿರೋ ರೀತಿನಲ್ಲಿ ವಿಜೃಂಭಣೆಯಿಂದ ಎಲ್ಲ ಪಕ್ಷಗಳ ಎಲ್ಲ ಜನಗಳು, ಹೆಣ್ಮಕ್ಳು, ಚಿಕ್ಕವರು, ಹಿರಿಯರು ಎಲ್ಲರೂ ಬಂದು ಎಲ್ಲ ಭೇದಗಳನ್ನ ಮರೆತು ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಿಮ್ಗೂ ಗೊತ್ತಿದೆ, ರಾಜಕೀಯದಲ್ಲಿ ನಮ್ಗೂ ಎಷ್ಟೋ ಜನರ ಬಗ್ಗೆ ಗೊತ್ತಿಲ್ಲ, ನೆನ್ನೆ ಆಹ್ವಾನನೇ ಇಲ್ಲ. ಅಂತದ್ರಲ್ಲೂ ಸಹ ನಾವ್ ಏನಕ್ಕೆ ಹೋದ್ವಿ ಅಂತಂದ್ರೆ ಇದು ನಮ್ಮ ಕಾರ್ಯಕ್ರಮ. ಇಲ್ಲಿ ಸ್ವಇಚ್ಛೆ ಆಗ್ಲಿ ನಮ್ಮ ಒಂದು ಈಗೋಗಳನ್ನಾಗ್ಲಿ ಬಿಟ್ಟು ನಾಡಪ್ರಭು ಕೆಂಪೇಗೌಡರ ಮುಂದೆ ನಾವ್ ಎಷ್ಟು ಮಾತ್ರ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಗೌರವ ಸೂಚಿಸುವಂತ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅಭಾಸ ಮಾಡಿದ್ದೇ ತಪ್ಪು. ಅಭಾಸ ಮಾಡಿದ ನಂತರ ಇಡೀ ಚಿಕ್ಕಬಳ್ಳಾಪುರದ ಏನು ಒಬ್ಬ ನಾಯಕನಾಗಿ ದೊಡ್ಡಣ್ಣನಾಗಿ ನಿಂತ್ಕೊಂಡು ಒಂದು ತಂದೆ ಸ್ಥಾನದಲ್ಲಿ ಏಜ್ ಚಿಕ್ಕಿರ್ಬೋದು, ಆದ್ರೆ ಸಾಂವಿಧಾನಿಕವಾಗಿ ಸಿಕ್ಕಿರುವಂತಹ ಹುದ್ದೆ ಏನಿದೆ ದೊಡ್ಡದಾಗಿ ನಿಂತ್ಕೊಂಡು ಆ ಒಂದು ಇದನ್ನ ಸಮಾಧಾನವಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತು ಶಾಸಕರು. ಆದ್ರೆ ಅವ್ರು ನಡ್ಕೊಂಡಿದ್ದಂತಹ ರೀತಿ ನಿಜಕ್ಕೂ ನಾನು ಇವತ್ತು ಹೇಳ್ತೀನಿ, ಶಾಸಕರು ಕೆಟ್ಟವರಲ್ಲ. ಆವಾಗ್ಲೂ ಬೇರೆ ಮೀಡಿಯಾ ಜೊತೆ ಹೇಳ್ತಿದ್ದೆ, ಈಸ್ ಅನ್ ಇಮ್ಮೆಚೂರ್ಡ್ MLA. ಅವರು ನಿಜಕ್ಕೂ MLA ಆ ಒಂದು ಸ್ಥಾನಕ್ಕೆ ಏನ್ ಗೌರವ ಕೊಡ್ಬೇಕು, ಆ ಡೆಕೋರಮ್ ಏನು, ಅದೇನು ಅವ್ರಿಗೆ ಗೊತ್ತಿಲ್ಲ. ಅವರು ನಾನು 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 ಅನ್ನೋದು ಜಾಸ್ತಿ ಬಂದ್ಬಿಟ್ಟಿದೆ. ನೋಡಿ ಪ್ರದೀಪ್ ಈಶ್ವರ್ ಅವರೇ, ಜನ ನಿಮಗೆ ಬೈಯೋದಾಗ್ಲಿ ಜನ ನಿಮ್ಮನ್ನ ಹೊಗಳೋದಾಗ್ಲಿ ಎರಡೂ ಸಹ ನೀವು ಶಾಸಕರು ಅನ್ನೋ ಒಂದೇ ಕಾರಣಕ್ಕೆ. ನೀವು ಶಾಸಕರು ಅಲ್ಲದೆ ಇದ್ರೆ ನಿಮ್ಮನ್ನ ಯಾರು ಕೇರ್ ಕೂಡ ಮಾಡ್ತಾ ಇರ್ಲಿಲ್ಲ. ಆದ್ರೆ ನೀವು ಪ್ರದೀಪ್ ಈಶ್ವರ್ನೇ ಏನೋ ಬೈತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀರಾ. ಶಾಸಕ ಸ್ಥಾನಕ್ಕೆ ಚ್ಯುತಿ ತರ್ತಾ ಇದ್ದೀರಾ. ಶಾಸಕ ಸ್ಥಾನಕ್ಕೆ ಗೌರವ ತರುವಂತ ಕೆಲಸ ಮಾಡಿ ಚಿಕ್ಕಬಳ್ಳಾಪುರದ ಜನ ನಿಮ್ಗೆ ಜಾತ್ಯತೀತವಾಗಿ ನಿಮ್ಮನ್ನ ಗೆಲ್ಸಿದ್ರು. ಇವಾಗ ಪ್ರತಿ ಬಾರಿ ತಾವೇನಂತಂದ್ರೆ ಇದು ಕ್ಯಾಸ್ಟ್ ಕಾರ್ಡ್ ಪ್ಲೇ ಮಾಡಕ್ ಹೋಗ್ತಿದ್ದೀರಾ, OBC ಅಂತ ಹೇಳ್ತೀರಾ. OBC ನೋಡಿ, ಪ್ರತಿಯೊಂದು OBC ಅಂದ್ರೆ ನೀವೇನು ಅಸ್ಪೃಶ್ಯರಲ್ಲ. ನೀವು ಇವತ್ತು ದಲಿತ ಮಕ್ಕಳಿಗೆ ನಾವು ಇದು ಕೊಟ್ವಿ, ಅವ್ರನ್ನ ಅಸ್ಪೃಶ್ಯ ರೀತಿ ನೋಡ್ತಾರೆ. ಇವತ್ತು ದೇವಸ್ಥಾನಗಳು ಒಳಗಡೆ ಬಿಡ್ತಿಲ್ಲ, ನಿಮ್ಮನ್ನೇನು ಆತರ ನಡ್ಸ್ಕೊಂತಾ ಇಲ್ಲ. ಬಲಿಜಿಗ ಕಮ್ಯುನಿಟಿ ಆಗಿರ್ಬೋದು, ಒಕ್ಕಲಿಗ ಕಮ್ಯುನಿಟಿ ಆಗಿರ್ಬೋದು, ಈಕ್ವಲಿ ರೆಸ್ಪೆಕ್ಟೆಡ್ ಏನು ಇವತ್ತು ಇದ್ರಲ್ಲಿ ಸೊಸೈಟಿಯಲ್ಲಿ. ನಿಮ್ಗೆ ಎಲ್ಲೂ ಈ ಮನೆ ಒಳಗಡೆ ಬರಬೇಡಿ, ಇನ್ನೊಂದು ಬರಬೇಡಿ ಯಾರು ಹೇಳಿದಾರೆ ನಿಮ್ಗೆ? ಯಾರು ನಿಮ್ಮನ್ನ OBC ಅಂತ ಹೇಳಿ ಹೊರಗಡೆ ಕೂರ್ಸಿದ್ದಾರೆ? ಯಾಕೆ ನೀವು ಬೇರೆ ಜಾತಿ ತಂದು ಒಡೆಯುವಂತ ಕೆಲಸ ಯಾಕೆ ಮಾಡ್ತೀರಾ? ನಿನ್ನೆ ಅಚಾತುರ್ಯ ಆಗಿದೆ. ನಾವೇನ್ ಹೇಳ್ತಾ ಇದೀವಿ, ಹುಡುಗರದು ತಪ್ಪಿದೆ ಅದ್ರಲ್ಲಿ ಅಂತ ಹೇಳ್ತಾ ಇದೀವಿ. ಆದ್ರೆ ನೀವು ನಡ್ಕೊಂಡಿದ್ ರೀತಿ ಸರಿನಾ? ಏನ್ ಮಾತಕ್ ಮುಂಚೆ ನೀವು ತೋಳ್ ತಟ್ಟೋದು? ಏನ್ ನೀವೇನು ಫೈಟಿಂಗ್ ಮಾಡಕ್ ಬಂದಿದ್ದೀರಾ? ನೀವೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರಾಗಿದ್ದೀರಾ ಅಷ್ಟೇ ರೀ. ಇನ್ನೊಂದೂವರೆ ವರ್ಷ ಟೈಮು. ಜನ ಮತ್ತೆ ಇಷ್ಟ ಬಿದ್ರೆ ಮತ್ತೆ ನೀವು ಗೆಲ್ತೀರಾ, ಇಲ್ಲ ಅಂತಂದ್ರೆ ನಿಮ್ ಮನೆಯಲ್ಲಿ ಹೋಗಿ ಕೂತ್ಕೊಂತೀರಾ, ಅಲ್ಲಿ ಕ್ಲೋಸ್ ನಿಮ್ ಚಾಪ್ಟರ್. ಆದ್ರೆ ನೀವು ಮಾಡ್ತಾ ಇರೋದೇನು? ಮೀಸೆ ತಿರುವುದೇನು? ಯಾರ ಮೇಲೆ ಮೀಸೆ ತಿರುತ್ತಾ ಇದ್ದೀರಾ? ನಿಮ್ಮ ಜನ ರೀ ಅವರು. ನಿಮ್ಮ ಮಕ್ಕಳ ತರ ನೀವು ನೋಡ್ಕೊಬೇಕು. ತಪ್ಪು ಮಾಡಿದಾಗ ಅವ್ರನ್ನ ಬರಸೆಳೆದು ಇದು ತಪ್ಪು ಅಂತ ಹೇಳ್ಬೇಕು, ಅಥವಾ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಏನಾದ್ರು ಶಿಕ್ಷೆ ಕೊಡ್ಸಿ. ಈ ರೀತಿ ಇನ್ನೊಂದು ಸಲ ಆಗ್ದಿರಂಗ ಅದನ್ನ ನೋಡಿ ದೊಡ್ಡ ರೀತಿ ನಡ್ಕೊಳ್ತಿ. ನೀವು ನಡ್ಕೊಂತ ಇರೋ ರೀತಿ ಏನು? ಹೋಗ್ಬಿಟ್ಟು ಆ ಕಾರ್ ಮೇಲೆ ನಿಂತ್ಕೊಂಡು ಏನಿದೆಲ್ಲ ಅನ್ಯಾಯ. ಏನೋ 4 ಜನ ನಿಮ್ ಜೊತೆ ಸುತ್ತಲೂ ಇದ್ರು ಶಾಸಕರು ಅಂತೇಳಿ, ನಾಳೆನೂ ಶಾಸಕರು ಅಕಸ್ಮಾತ್ ಆಗಿಲ್ಲ ಅಂದ್ರೂ ನಿಮ್ಮನ್ನ ಗೌರವಿಸುವಂತ ರೀತಿನಲ್ಲಿ ಇವತ್ತು ನೀವು ನಡ್ಕೊಂಡ್ರೆ ನೋಡಿ. ಇವತ್ತು ಸುಪ್ರೀಂ ಕೋರ್ಟ್ ನ ರಿಟೈರ್ಡ್ ಜಡ್ಜ್ ಬಂದಿದ್ರು, ಇವತ್ತು ಅಧಿಕಾರ ಇಲ್ಲ, ಆದ್ರೂ ಜನ ಅವ್ರ ಕಾಲಿಗೆ ಬೀಳ್ತಾರೆ, ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂತಾರೆ, ಅವರ ಮಾರ್ಗದರ್ಶನ ಕೇಳ್ತಾರೆ. ಆ ರೀತಿಯ ವ್ಯಕ್ತಿತ್ವ ನೀವು ಆಗ್ಬೇಕು. ಯಾವುದು ಅಧಿಕಾರ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದು ಶಾಶ್ವತ ಅಲ್ಲ. ನೀವು ನಡ್ಕೊಂಡಿದ್ ರೀತಿ ಇಡೀ ಚಿಕ್ಕಬಳ್ಳಾಪುರ ಚ್ಯುತಿ ತಂದಿದೆ. ಪ್ರತಿಯೊಂದು ಇಡೀ ಸ್ಟೇಟ್ ನ ಎಲ್ಲಾ ಪೇಪರ್ಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅದೇನೇ ಬರ್ತಾ ಇದೆ. ನಿಮ್ಮಿಂದ ಪದೇ ಪದೇ ಚಿಕ್ಕಬಳ್ಳಾಪುರ ಅವಮಾನ ಆಗ್ತಿದೆ. ಇದು ದಯವಿಟ್ಟು ತಾವು ತಿದ್ಕೊಬೇಕು. ಈ ರೀತಿಯ ಕೆಲಸ ತಾವು ಮಾಡಬಾರ್ದು ಅಂತ ಈ ಮುಖಾಂತರ ಪ್ರದೀಪ್ ಈಶ್ವರ್ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಜೊತೆಗೆ ಒಂದಷ್ಟು ಮಕ್ಕಳನ್ನ, ಯುವಕರನ್ನ ಏನೋ ಒಂದು ದ್ವೇಷ ಭಾವನೆ ಇಟ್ಕೊಂಡು ನಿನ್ನೆ ಆಗಿರೋ ಒಂದು ಇದರಲ್ಲಿ ಒಂದಷ್ಟು ಅಮಾಯಕರನ್ನ ಸಹ FIR ಮಾಡುವಂತ ಕೆಲಸ ಆಗ್ತಿದೆ. ಇದ್ರ ವಿರುದ್ಧ ನಾವು ಕೆಲಸ ಮಾಡ್ತೀವಿ. ಯಾರು ತಪ್ಪು ಮಾಡಿದಾರೆ ಅವ್ರಿಗೆ FIR ಆಗ್ಲಿ, ಅವ್ರಿಗೇನು ಕಾನೂನಿನ ಅಡಿನಲ್ಲಿ ಏನಾಗ್ಬೇಕು ಕ್ರಮ ತಗೊಳ್ಳಿ. ಬೇಡದೇ ಇರೋ ಹುಡುಗರ್ನೆಲ್ಲ ತಾವು ಸೇರ್ಸಕ್ ಹೋಗೋದು, ತಮ್ಮ ಆಟಗಳನ್ನ ಆಡಕ್ ಹೋಗೋದು, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಎಷ್ಟಾದ್ರೂ ಇಟ್ಟಿರ್ಲಿ, ಆಮೇಲೆ ಚಿಕ್ಕಬಳ್ಳಾಪುರ ಬೆಂಕಿ ಆಗ್ಬಿಡ್ತದೆ. ಈಗ್ಲೇ ನೋಡಿ, ನನ್ಗೆ ಚಿಕ್ಕಬಳ್ಳಾಪುರ ಎಷ್ಟು ಸೌಹಾರ್ದ ಅಂತಂದ್ರೆ, ಇವ್ರ ಮಾತು ಮುಂಚೆ ಏನು ಕಾರ್ಡ್ ಪ್ಲೇ ಮಾಡ್ತಾರೆ, ಜಾತಿ ಕಾರ್ಡ್. ನಾನು OBC ಅಂತ. ಬೆಳಗ್ಗೆ ನನ್ಗೆ ಬಲಿಜಿಗ ಕಮ್ಯುನಿಟಿ ಒಬ್ಬ ಲೀಡರ್ ಫೋನ್ ಮಾಡಿದ್ರು. ಅವ್ರೇನ್ ಹೇಳಿದ್ರು, ಒಕ್ಕಲಿಗ ಕಮ್ಯುನಿಟಿಯಲ್ಲಿ ಯಾರು ಇವತ್ತು ಹೋಗಿದ್ದಾರೆ ಜೈಲ್ಗೆ,
ಅವರಿಗೆ ಬೇಲ್ ನಾವು ಕೊಡ್ತೀವಿ ಬಲ್ಜಿಗರು ಅಂತ ಹೇಳ್ಬೋದು. ಅದು ನನ್ನ ಚಿಕ್ಕಬಳ್ಳಾಪುರದ ಪ್ರಬುದ್ಧತೆ, ಅದು ನನ್ನ ಚಿಕ್ಕಬಳ್ಳಾಪುರದ ಬದ್ಧತೆ. ಅಂತಹ ಚಿಕ್ಕಬಳ್ಳಾಪುರವನ್ನ ನೀವು ಒಡೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನೀವೆಲ್ಲ ನಿಮ್ಮ ಮಾತುಗಳು ಸುಳ್ಳು ಅನ್ನೋದನ್ನ ಎಲ್ಲ ಜನ ಕೂಡ ಅರ್ಥ ಮಾಡ್ಕೊಂತಿದ್ದಾರೆ. ಸಾಮಾನ್ಯ ಜನ ನಿಮ್ಮ ಕಾರ್ಡ್ ಇನ್ ನಡೆಯೋದಿಲ್ಲ. ನಿಮ್ ಕೈಯಲ್ಲಿ ಏನಾದ್ರು ಆಗುತ್ತಾ, ಅಭಿವೃದ್ಧಿ ಮಾಡಿ, ಜನಗಳನ್ನ ಹತ್ರ ತಗೊಳ್ಳಿ, ಅವ್ರ ಜೊತೆ ಸಂಪರ್ಕ ಜಾಸ್ತಿ ಮಾಡಿ, ಕೆಲಸ ಜಾಸ್ತಿ ಮಾಡಿ. ಎಲೆಕ್ಷನ್ ಅಂತ ಹೋದಾಗ 100% ಯಾರಿರ್ತಾರೋ ಯಾರಿರೋ ನಾನಂತೂ ಕಣದಲ್ಲಿ ಇರ್ತೀನಿ, ನಿಮ್ ಜೊತೆ ಗುದ್ದಾಡ್ತೀನಿ. ಗೆಲ್ಲೋದು ಸೋಲೋದು ಯಾರಾದ್ರೂ ಆಗ್ಲಿ, ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೊಬೇಕು. ಇದ್ರ ನಿಟ್ಟಿನಲ್ಲೇ ನಡಿಬೇಕು. ಬಿಟ್ರೆ ನಿಮ್ಗೆ ಇಷ್ಟ ಬಂದಂಗೆಲ್ಲ ನಡೆಯಕ್ಕೆ, ನೀವು ತೋಳ್ ತಟ್ಟಕ್ಕೆ, ನೀವು ಇದು ಮಾಡೋದಕ್ಕೆ ಇದು ಯಾರಪ್ಪನ ಜಾಗೀರ್ದಾರ್ ಅಲ್ಲ ಅಂತ ಮತ್ತೆ ಪ್ರದೀಪ್ ಕಿಶೋರ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.